ಊರಿಗೆ ಹೋಗಬೇಕು ಅಂತ ಅನ್ಕೊಂಡವ್ರಿಗೆ ಇದೊಂದು ದೊಡ್ಡ ಶಾಕು. ಖಾಸಗಿ ಬಸ್ಗಳ ಟಿಕೆಟ್ ದರ ಮತ್ತೆ ದುಪ್ಪಟ್ಟು ಮಾರಿ ಏರಿಕೆ ಮಾಡಿಬಿಟ್ಟಿದ್ದಾರೆ. 2-3 ಪಟ್ಟು ದರ ಏರಿಕೆ ಮಾಡಿ ಜನರಿಂದ ವಸೂಲಿ ಮಾಡಿದ್ದಾರೆ. ಇದೇನು ಗೊತ್ತಾ, ಇದು ಎಷ್ಟು ವಸೂಲಿ ಮಾಡೋದಕ್ಕೆ ಸಾಧ್ಯನೋ, ಎಷ್ಟು ಕಿತ್ಕೊಂಡು ತಿನ್ನಕ್ಕೆ ಸಾಧ್ಯನೋ ಅಷ್ಟು ಕಿತ್ಕೊಂಡು ತಿನ್ಬೇಕು ಅನ್ನುವಂಥದ್ದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಮತ್ತದೇ ಚಾಳಿಯನ್ನು ಮುಂದುವರಿಸ್ತಾ ಇದೆ ಖಾಸಗಿ ಸಾರಿಗೆ ಬಸ್ ಮಾಲೀಕರು. ಗೌರಿ, ಗಣೇಶ, ದಸರಾ, ದೀಪಾವಳಿ, ಸಂಕ್ರಾಂತಿಯಲ್ಲೂ ಕೂಡ ವಸೂಲಿಗಿಳಿದು ಬಿಟ್ಟಿದ್ರು. ಸರ್ಕಾರ ವಾರ್ನಿಂಗ್ ಮಾಡಿದ್ರು ಕೂಡ ಈಗ ಮತ್ತೆ ವಸೂಲಿಗೆ ಸಜ್ಜಾಗಿದ್ದಾರೆ. ಒಂದ್ ಕಡೆಯಲ್ಲಿ ಸರ್ಕಾರದವರು ನೀಟಾಗಿ ಬೆಲೆ ಏರಿಕೆಯನ್ನು ಮಾಡಿಕೊಂಡು ನಮಗೆ ಬರೆ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರದವರು ಮಾಡ್ತಾ ಇದ್ದಾರಲ್ವ, ನಾವು ಮಾಡ್ಬಿಡೋಣ ಅಂತ ಈ ಖಾಸಗಿಯವರ ಹಾವಳಿ ಬೇರೆ. ಕಳೆದ ಬಾರಿಯ ಹಬ್ಬ ಇದ್ದಾಗ ಸರ್ಕಾರದಿಂದ ಒಂದು ಸ್ಟ್ರಿಕ್ಟ್ ಆದ ಗೈಡ್ಲೈನ್ಸ್ ಬಂದಿದೆ, ಎಷ್ಟಿದೆಯೋ ರೇಟು ಅಷ್ಟೇ ಇರಬೇಕು ಅಂತ. ಬಟ್ ಈಗೇನಾಗ್ತಾ ಇದೆ, 1 to double ರೇಟ್ ಅಲ್ಲ, ಇದು 3. ಸೊ ಎಷ್ಟೆಷ್ಟಿದೆ ನೋಡೋಣ ಬನ್ನಿ. ಈ ಟಿಕೆಟ್ ದರ ಬೆಂಗಳೂರಿಂದ ದಾವಣಗೆರೆಗೆ ಪ್ರತಿನಿತ್ಯ 450 ರೂಪಾಯಿ ಇಂದ 1300 ರೂಪಾಯಿ. ಸಿಟ್ಟಿಂಗು, ಸ್ಲೀಪರು, AC, ಇನ್ನೊಂದು ಮತ್ತೊಂದು, ಅದು ನಾವು ಟೋಟಲ್ ಆಗಿ ನೋಡಿದಾಗ 450 ರೂಪಾಯಿಂದ 1300 ರೂಪಾಯಿ ಆಗುತ್ತೆ. ಬಟ್ ಹಬ್ಬದ ದಿನದಲ್ಲಿ ಏನು ಗೊತ್ತಾ ಕತೆ, 750 ರೂಪಾಯಿಂದ 5500 ರೂಪಾಯಿ. 5500 ರೂಪಾಯಿ ಕೊಟ್ಟು ದಾವಣಗೆರೆಗೆ ಹೋಗಿ ಹಬ್ಬ ಮಾಡೋದ, ಇಲ್ಲಿ ಬೆಂಗಳೂರಲ್ಲೇ ಇದ್ಕೊಂಡು ರಜಾ ಕೊಟ್ಟರು ಬೇಡ ಸ್ವಾಮಿ, ನಾವು ಊರಿಗೆ ಹೋಗಲ್ಲ, ಇಲ್ಲೇ ಮನೇಲಿ 5500 ರೂಪಾಯಿಗೆ ಚಿಂದಂಗೆ ಊಟ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀವಿ ಅನ್ನೋದಾ? ಹೇಳಿ ನೋಡೋಣ. ಬೆಂಗಳೂರಿನಿಂದ ಧಾರವಾಡಕ್ಕೆ ಪ್ರತಿನಿತ್ಯವೂ 600 ರೂಪಾಯಿಂದ 1100 ರೂಪಾಯಿ ತಗೊಳ್ತಾರೆ. ಈ ಹಬ್ಬದ ದಿನದಲ್ಲಿ ಏನು ಮಾಡಿದ್ದಾರೆ ಅಂದರೆ 1069ರಿಂದ 5500 ರೂಪಾಯಿ. 1100 ರೂಪಾಯಿಯಲ್ಲಿ 5500 ರೂಪಾಯಿಯಲ್ಲಿ ಒಂದು ಬೆಲೆ ಬೇಡವಾ? ಹಾಗಾದರೆ ಕಿತ್ಕೊಂಡು ತಿನ್ನೋದಕ್ಕೂ ಒಂದು ಹಿಂಗೆ ಇರಬೇಕು ಅನ್ನೋದು ಯೋಚನೆ ಬೇಡವಾ? ಹಾಗಾದರೆ ನೋಡಿ, ಬೆಂಗಳೂರಿಂದ ಹುಬ್ಬಳ್ಳಿಗೆ ಪ್ರತಿನಿತ್ಯ 475 ರೂಪಾಯಿಂದ 1100 ರೂಪಾಯಿ. ಆದರೆ ಈಗ ಹಬ್ಬ ಬಂದಿದೆ, ಯುಗಾದಿ ಹಬ್ಬ. ಸೊ ಎಲ್ಲರೂ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಮನೆಗೆ ಹೋಗಿ ಹಬ್ಬ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಆಸೆ ಇರತ್ತೆ. ಹಬ್ಬಕ್ಕೆ ಅಂತ ಊರಿಗೆ ಹೋಗೋಣ ಅಂದರೆ 1200 ರೂಪಾಯಿಂದ 4200 ರೂಪಾಯಿ. ಈ ರೇಟ್ ನೋಡ್ತಿದ್ದಂಗೆ ಕೇಳ್ತಿದ್ದಂಗೆ ಯಾವ ಹಬ್ಬನೂ ಬೇಡ, ಯಾವ ಊರಿಗೂ ಹೋಗೋದು ಬೇಡ, ಯಾರ ಸಹವಾಸವೂ ಬೇಡ ಅಂತ ಅನಿಸ್ಬಿಡುತ್ತೆ. ಇನ್ನು ಬೆಂಗಳೂರಿಂದ ಬೆಳಗಾವಿಗೆ ಪ್ರತಿನಿತ್ಯ 389 ರೂಪಾಯಿಂದ 1200 ರೂಪಾಯಿ ತಗೊಂತಾರೆ. ಈ ಹಬ್ಬದ ದಿನ ಎಷ್ಟು ಹೇಳ್ತಿದ್ದಾರೆ ಅಂದರೆ 1129 ರೂಪಾಯಿಂದ 5500 ರೂಪಾಯಿ. ಬೆಂಗಳೂರಿನಿಂದ ಮಂಗಳೂರು ನಾರ್ಮಲ್ ಆಗಿ 650 ರೂಪಾಯಿಂದ 1300 ರೂಪಾಯಿ ಇರುತ್ತೆ. ಈಗ ಹಬ್ಬದ ದಿನ 1200ರಿಂದ 4500 ರೂಪಾಯಿ. ಬೆಂಗಳೂರು ಕಲಬುರಗಿ ಪ್ರತಿನಿತ್ಯ 750 ರೂಪಾಯಿಂದ 1000 ರೂಪಾಯಿ ಇರುತ್ತೆ. ಈಗ ಹಬ್ಬದ ದಿನ 1200 ರೂಪಾಯಿಂದ 2200 ರೂಪಾಯಿ. ಬೆಂಗಳೂರಿನಿಂದ ರಾಯಚೂರು ಪ್ರತಿನಿತ್ಯ 650ರಿಂದ 990 ರೂಪಾಯಿ ಇರುತ್ತೆ. ಹಬ್ಬದ ದಿನ 1100 ರೂಪಾಯಿಂದ 2990. ಬೆಂಗಳೂರು ಟು ಹಾಸನ ಪ್ರತಿನಿತ್ಯ 463 ರೂಪಾಯಿಂದ 1000 ರೂಪಾಯಿ ಇರುತ್ತೆ. ಹಬ್ಬದ ದಿನ 750 ರೂಪಾಯಿಂದ 1600 ರೂಪಾಯಿ. ಬೆಂಗಳೂರು ಟು ಯಾದಗಿರಿ ಪ್ರತಿನಿತ್ಯ 699 ರೂಪಾಯಿಂದ 900 ರೂಪಾಯಿ ಇರುತ್ತೆ. ಹಬ್ಬದ ದಿನ 1300ರಿಂದ 2200. ಬೆಂಗಳೂರು ಟು ಶಿವಮೊಗ್ಗ ಪ್ರತಿನಿತ್ಯ 500ರಿಂದ 990 ರೂಪಾಯಿ ಇರುತ್ತೆ. ಈಗ ಹಬ್ಬದ ದಿನ 1199ರಿಂದ 1800 ರೂಪಾಯಿ. ಬೆಸ್ಟ್ ಏನು ಅಂದರೆ, ನೀವು ಒಟ್ಟಿಗೆ ಏನಾದರೂ ಫ್ಯಾಮಿಲಿ ಊರಿಗೆ ಹೋಗ್ತಿದ್ವಿ ಅಂತ ಪ್ಲ್ಯಾನ್ ಮಾಡಿದರೆ, ಅಪ್ಪ ಅಮ್ಮ ಮಕ್ಕಳು, ಗಂಡ ಹೆಂಡತಿ, ಅಥವಾ ನೀವು ಕೊಲೀಗ್ಸ್ಗಳೇ, ಅಥವಾ ನೀವು PG ರೂಮ್ಮೇಟ್ಸ್ಗಳೇ, ಬೆಸ್ಟು ಕಾರ್ ಮಾಡ್ಕೊಂಡು ಹೋಗೋದು ವಾಸಿ ಅನಿಸುತ್ತೆ. 5000 ರೂಪಾಯಿ 500 ರೂಪಾಯಿಗೆ 5500 ರೂಪಾಯಿಗೆ ನೀವು ಬಸ್ಸಲ್ಲಿ ಒಂದು ಸೈಡ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋ ಬದಲು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋದು ವಾಸಿ ಅಲ್ವಾ? ಒಂದು ರೇಟ್ ಹೇಳೋದಕ್ಕೂ ಅಥವಾ ಫಿಕ್ಸ್ ಮಾಡೋದಕ್ಕೂ ಒಂದು ಬೆಲೆ ಅನ್ನೋದು ಬೇಡವಾ? ಏನೋ ಜನರು ಕೊಡ್ತಾರೆ, ಹೋಗಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಇಷ್ಟು ಮಿಸ್ಯೂಸ್ ಮಾಡ್ಕೊತಾರೆ. ಹೇಳಿ ನೋಡೋಣ, ಎಲ್ಲಿಂದ ದುಡ್ಡು ತರ್ತಾರೆ? ನಾರ್ಮಲ್ ಆಗಿ 500 ರೂಪಾಯಿ ಇರೋದನ್ನ 1900 ರೂಪಾಯಿ 1800 ರೂಪಾಯಿ ಮಾಡಿ ಕೂರಿಸ್ತೀರಾ ಅಂತಂದರೆ ಹಬ್ಬದ ಟೈಮಲ್ಲಿ ಈ ಖಾಸಗಿ ಬಸ್ ಮಾಲೀಕರಿಗೆ ಒಂದು ಮನುಷ್ಯತ್ವ ಅನ್ನೋದು ಇಲ್ವಾ? ಏನು ನೀವು ಮಾತ್ರ ಹಬ್ಬ ಮಾಡಬೇಕಾ? ಏನು ನೀವು ಮಾತ್ರ ಉದ್ಧಾರ ಆಗಬೇಕಾ? ಜನಸಾಮಾನ್ಯರಿಗೆ ಒಂದು ಊರಿಗೆ ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಇಲ್ವಾ? ಇನ್ನು ಗೌರ್ಮೆಂಟ್ ಬಸ್ ಹತ್ತೋಣ ಅಂದರೆ ಜಾಗನೇ ಇರಲ್ಲ. ನೀವು ಬೆಂಗಳೂರಿಂದ ದಾವಣಗೆರೆ ಅಲ್ಲ, ಶಿವಮೊಗ್ಗ ಅಲ್ಲ, ಎಲ್ಲಿಗೆ ಹೋದ್ರೂ ನಿಂತ್ಕೊಂಡೇ ಹೋಗ್ಬೇಕು ಹಬ್ಬದ ದಿನ. ಆ ಥರದ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಿಜವಾಗ್ಲೂ ಈ ಥರ ಇದೇ ಮೊದಲೇ ಬಾರಿ ಅಲ್ಲ, ಪ್ರತಿ ಬಾರಿ ಹಬ್ಬದಲ್ಲಿ ಇವ್ರದ್ದೊಂದು ಕಿತಾಪತಿ ಇದ್ದಿದ್ದೆ. ರೇಟು 1 to double ಅಲ್ಲ, ಇದು 3 ಎಲ್ಲ ಜಾಸ್ತಿನೇ ಮಾಡಿಬಿಟ್ಟಿದ್ದಾರೆ. ಸೊ ಸರ್ಕಾರ ಕಳೆದ ಬಾರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು, ಯಾಕೆ ಪದೇ ಪದೇ ಈ ಥರ ಕಿತಾಪತಿ ತೆಗಿತಾ ಇದ್ದಾರೆ? ಈ ಬಾರಿಯೂ ಕೂಡ ಎಷ್ಟರ ಮಟ್ಟಿಗೆ ದುಪ್ಪಟ್ಟಾಗಿದೆ, ಯಾವ ರೀತಿಯಾಗಿ ಜನಸಾಮಾನ್ಯರು ಹಿಡಿಶಾಪ ಹಾಕ್ತಿದ್ದಾರೆ?
ನೀತಿ ಮುಖ್ಯವಾಗಿ ಸಾಲು ಸಾಲು ರಜೆಗಳಿದ್ರೆ ಇದೊಂದು ಪ್ರಯಾಣಿಕರಿಗೆ ದೊಡ್ಡ ಗೋಳು. ಏನಂತಂದ್ರೆ ಬೆಂಗಳೂರಿಂದ ಜಿಲ್ಲಾವಾರುಗಳಿಗೆ ತೆರಳುವಂತಹ ಪ್ರಯಾಣಿಕರಿಗೆ 3-4 ದಿನ ರಜೆ ಇತ್ತಂದ್ರೆ ಸಾಕು, ಅದನ್ನೇ ನೋಡಿಕೊಂಡು ಖಾಸಗಿ ಬಸ್ ಮಾಲೀಕರು ದರವನ್ನ 3 ಪಟ್ಟು 4 ಪಟ್ಟು ಏರಿಕೆಯನ್ನು ಮಾಡ್ತಾರೆ. ಕೆಲವರಿಗೆ ಇದು ಅನಿವಾರ್ಯ ಆಗಿದೆ, ಕೊಟ್ಟು ಹೋಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ. ಆದ್ರೆ ಇದಕ್ಕೆ ನಿರ್ದಿಷ್ಟವಾದಂತಹ ನಿಯಮಗಳಿಲ್ಲ. ಈಗ ಖಾಸಗಿ ಬಸ್ ಮಾಲೀಕರನ್ನು ನಿಯಂತ್ರಣ ಮಾಡುವಂತಹ ಯಾವುದೇ ನಿಯಮ ಸಾರಿಗೆ ಇಲಾಖೆ ಅಡಿಯಲ್ಲಿ ಬರಲ್ಲ. ಆದ್ರೆ ಇಂತಿಷ್ಟು ಪರ್ಸೆಂಟ್ ಮಾಡಬಹುದು ಅನ್ನೋ ಒಂದಿಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು, ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಹೊರೆ ಆಗ್ಬಾರ್ದು. ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಅಥವಾ ಕಡಿಮೆ ಮಿಡ್ಲ್ ಕ್ಲಾಸ್ ಇರುವಂತಹ ಪ್ಯಾಸೆಂಜರ್ಸ್ ಇರ್ತಾರೆ, ಅವರಿಗೆ ಇದು ಬರ್ಡನ್ ಆಗತ್ತೆ. ಆ ನಿಟ್ಟಿನಲ್ಲಿ RTO ಅಧಿಕಾರಿಗಳು ಹಾಗೇನೆ ಖಾಸಗಿ ಬಸ್ ಮಾಲೀಕರ ಜೊತೆ ಸಭೆ ಕೂಡ ಆಗತ್ತೆ. ಸಭೆ ಆದ್ಮೇಲೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತದೆ. ಒಂದಿಷ್ಟು ದರವನ್ನ ಮಾತ್ರ ಏರಿಕೆ ಮಾಡೋಣ, ಒಂದಿಷ್ಟು ರೂಟ್ಗಳ ದರವನ್ನ ಮಾತ್ರ ಏರಿಕೆ ಮಾಡಬಹುದು. ಹಾಗಾಗಿ ಓವರಲ್ಲಿ ಎಲ್ಲಾ ರೂಟ್ಗಳಿಗೂ ಏರಿಕೆ ಮಾಡಬಾರ್ದು ಅನ್ನೋ ಒಪ್ಪಂದಕ್ಕೆ ಖಾಸಗಿ ಬಸ್ ಮಾಲೀಕರು ಬರ್ತಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿ ಆಗ್ತಾ ಇದೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನೆ ಆಗಿರುವಂತದ್ದು. ದೀಪಾವಳಿ ಬಂದ್ರು ಇದೇ ಕತೆ, ಗಣೇಶ ಹಬ್ಬ ಬಂದ್ರು ಇದೇ ಕತೆ, ಯುಗಾದಿ ಬಂದ್ರು ಈಗ ಇದೇ ಕತೆ. ಏನಂತಂದ್ರೆ ಬೆಂಗಳೂರಿಂದ ಶಿವಮೊಗ್ಗ, ದಾವಣಗೆರೆ ಲಾಂಗ್ ಹೋಗುವಂತಹ 4 hours 5 hours ಜರ್ನಿ ಮಾಡುವಂತಹ ಜಿಲ್ಲಾವಾರುಗಳಲ್ಲಿ ಬಸ್ಸಿನ ದರ ದುಪ್ಪಟ್ಟಾಗುವಂಥದ್ದು. ಮುಖ್ಯವಾಗಿ ನಾವು ಬೆಂಗಳೂರಿನ ದಾವಣಗೆರೆಗೆ ಹೋಗುವಂತದ್ದು ಪ್ರಸ್ತುತ ದರ 450 ರೂಪಾಯಿ ಇದ್ರೆ ಈಗ 1300 ರೂಪಾಯಿ ಆಗುವಂತದ್ದು. ಹಬ್ಬದ ಸಂದರ್ಭದಲ್ಲಿ 750ರಿಂದ 5500 ರೂಪಾಯಿವರೆಗೂ ಒಂದು ಬಸ್ ಟಿಕೆಟ್ ಸಿಕ್ಕಿದ್ರೆ ಫ್ಲೈಟ್ ಅಲ್ಲೇ ಓಡಾಡ್ಬೋದಲ್ಲ ಅನ್ನುವಂತಹ ಚಿಂತೆ ಈಗ ಪ್ರಯಾಣಿಕರಲ್ಲಿ ಇರುವಂತದ್ದು. ಇನ್ನು ನಾವು ಧಾರವಾಡಕ್ಕೂ ಕೂಡ ಅದೇ ರೀತಿಯಾಗಿದೆ. 1069 ರೂಪಾಯಿ ಇರುವಂತಹ ದರ ಈಗ 5000 ರೂಪಾಯಿ ಆಗಿದೆ. ಇನ್ನು ಹುಬ್ಬಳ್ಳಿ, ಬೆಳಗಾವಿಯು ಕೂಡ ಸೇಮ್ 4500 5000 ಇರುವಂತದ್ದು. ಕಲಬುರ್ಗಿ, ರಾಯಚೂರಿಗೆ ಸ್ವಲ್ಪ 2990 ರೂಪಾಯಿ ಇದೆ. ಹಾಗೇನೆ ಇಲ್ಲಿ ಹಾಸನಕ್ಕೆ, ಇಲ್ಲಿಂದ ಬೆಂಗಳೂರಿಂದ ಹಾಸನ, ರಾಮನಗರ, ಚನ್ನಪಟ್ಟಣ ಇಲ್ಲಿಗೆ ಹೋಗುವಂತಹ ಭಾಗದ ಜನರಿಗೂ ಕೂಡ 1500 ಟಿಕೆಟ್ ದರವನ್ನ ನಿಗದಿ ಮಾಡಿರುವಂತದ್ದು ಜನಸಾಮಾನ್ಯರಲ್ಲಿ ಕೂಡ, ಅದರಲ್ಲೂ ಪ್ಯಾಸೆಂಜರ್ ಗಳಿಗೆ ಅವರಿಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಅಲ್ಲದೇನೆ RTOಗಳಿಗೆ ದೂರನ್ನು ಹಲವು ಬಾರಿ ಕೊಡ್ತಾನೆ ಇದೆ ಇಂಥದಕ್ಕೆ ಕಡಿವಾಣ ಹಾಕಿ ಅಂತ ಹೇಳಿ. ಆದ್ರೆ RTO ಅಧಿಕಾರಿಗಳು, ಸಂಬಂಧಪಟ್ಟಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾತ್ರ ಇನ್ನೂ ಕಣ್ಮುಚ್ಕೊಂಡು ಕೂಳ್ತಿದೆ. ಎಲ್ಲ ಖಾಸಗಿ ಬಸ್ ಮಾಲೀಕರು ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದಾರ, ಅವ್ರಿಗೆ ಏನಾದ್ರು ಕಿಕ್ ಬ್ಯಾಕ್ ಕೊಡ್ತಾರ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.